ಕಾಲೇಜಿಗೆ ಬರ್ತಾ ಇದ್ದ ಶಿಷ್ಯನ್ನೇ ಮದುವೆಯಾಗಿದ್ದಾರಂತೆ ಸ್ವಾಮೀಜಿಯೊಬ್ಬರು. ಕಾವಿ ತೆಗೆದು ಪ್ರೀತಿಸಿದ ಶಿಷ್ಯಗೆ ತಾಳಿ ಕಟ್ಟಿದ್ದಾರಂತೆ ಸ್ವಾಮೀಜಿಗಳು. ಅರಿಷಡ್ ವರ್ಗಗಳನ್ನ ಗೆಲ್ಲಿರಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಸ್ವಾಮೀಜಿಗಳನ್ನ ಕಂಡ್ರೆ ನಾವು ಹೇಳ್ತೀವಿ. ಆದ್ರೆ ಇವರು ಒಂದು ಕಾಲೇಜಿಗೆ ಉಪನ್ಯಾಸ ಮಾಡೋಕೆ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಜೊತೆ ಪ್ರೇಮಾಂಕುರವಾಗುತ್ತೆ. ಅದೇ ಶಿಷ್ಯನೊಂದಿಗೆ ಇವಾಗ ಮದುವೆಯಾಗಿದ್ದಾರೆ. ಅದಕ್ಕೋಸ್ಕರ ಕಾವಿಯನ್ನ ತ್ಯಜಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅಳವಂಡಿ ಶ್ರೀ ಸಿದ್ದೇಶ್ವರ ಮಠದ ಸ್ವಾಮೀಜಿಗಳಿವರು. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿ ಅವರಿಂದ. ಮುಕ್ಕಣ್ಣ ಕತ್ತಿ, ಸ್ವಾಮೀಜಿಗಳು ಅರಿಷಡ್ ವರ್ಗಗಳನ್ನ ಗೆದ್ದಿರಬೇಕು ಅಂತ ಹೇಳ್ತಾರೆ. ಆದ್ರೆ ಉಪನ್ಯಾಸಕರಾಗಿ ಇವರು ಅಂದ್ರೆ ಪ್ರೇಮಾಂಕುರ ಆಗಿರೋದಾ ಇವರಿಗೆ? ಹೌದು ಸಭಾ. ಅಂದ್ರೆ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಮಠದ ಸ್ವಾಮೀಜಿಗಳಾಗಿದ್ದಂತ ಶ್ರೀ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು ಕಳೆದ ನಿನ್ನೆ ಸಾಯಂಕಾಲ ಏನಂದ್ರೆ ಅವರು ಪೀಠ ತ್ಯಾಗ ಮಾಡಿ ಅಲ್ಲಿಂದ ನಿರ್ಮಿಸಿದ್ದಾರೆ. ಬಟ್ ಅವ್ರು ಎಲ್ಲಿ ಹೋಗಿದಾರೋ ಏನ್ ಹೋಗಿದಾರೋ ಗೊತ್ತಿಲ್ಲ. ಬಟ್ ಗ್ರಾಮಸ್ಥರು ಮತ್ತು ಅಳವಂಡಿಯ ಸುತ್ತಮುತ್ತಲ ಭಕ್ತರು ಸಹ ಹೇಳ್ಕೊಳ್ತಾರೆ. ಈ ಸ್ವಾಮೀಜಿ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು ಮುಂಡ್ರಿಗಿ, ಗದಗ ಜಿಲ್ಲೆಯ ಮುಂಡ್ರಿಗಿಯ ಅಲ್ಲಿ ಕಾಲೇಜು ಒಂದರಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಿರ್ತಾರೆ. ಅಲ್ಲಿರುವ ಒಂದು ವಿದ್ಯಾರ್ಥಿ ಜೊತೆಗೆ ಇವ್ರಿಗೆ ಪ್ರೀತಿ ಇತ್ತು ಅಂತ ಹೇಳಿ ಜನರು ಹೇಳೋ ಅಲ್ಲಿ ಅಳವಂಡಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಬಟ್ ಇದು ಸತ್ಯ ಐತೋ ಇಲ್ಲೋ ಗೊತ್ತಿಲ್ಲ. ಸಭಾ ಈ ಕಳೆದ ದಿನ ಪೀಠ ತ್ಯಾಗ ಮಾಡಿದ್ದಾರೆ. ಇದು ಪೀಠ ತ್ಯಾಗ ಮಾಡಿದ್ರು ಸತ್ಯ. ಆದ್ರೆ ಎಲ್ಲಿ ಹೋಗಿದಾರ, ಏನ್ ಹೋಗಿದಾರೋ, ವಿದ್ಯಾರ್ಥಿ ಜೊತೆ ಕರೆದುಕೊಂಡು ಹೋಗಿದಾರೋ ಇಲ್ಲೋ ಎಂಬುದು ಇದು ಮಾಹಿತಿ ಮಾತ್ರ ಸ್ಪಷ್ಟತೆ ಸಿಗ್ತಾ ಇಲ್ಲ. ಬಟ್ ಇವರೇ ಅವ್ರ ತಂದೆ ಸಹ ಈ ಸ್ವಾಮೀಜಿ ಮಹಾಸ್ವಾಮೀಜಿಯವರ ತಂದೆ ಸಹ ಅವ್ರ ಸಂಪರ್ಕ ಕೇಳಿದಾಗ ಅವರು ಹೇಳೋ ಪ್ರಕಾರ ಯಾವುದೇ ರೀತಿ ವಿದ್ಯಾರ್ಥಿನಿ ಜೊತೆ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರ ಮಾಹಿತಿ ಹೇಳ್ತಾರೆ. ಆದ್ರೆ ಗ್ರಾಮದಲ್ಲಿ ಮಾತ್ರ ಇವ್ರು ವಿದ್ಯಾರ್ಥಿನ ಕರೆದುಕೊಂಡು ಹೋಗಿದಾರೆ ಅಂತೇಳಿ ಗ್ರಾಮದಲ್ಲೆಲ್ಲ ಈ ಮಾಹಿತಿ ಗುಸುಗುಸು ಅಡ್ಡಾಡ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಸ್ಪಷ್ಟನೆಗೆ ಸ್ವಾಮೀಜಿ ಅವರೇ ಈ ಸ್ಪಷ್ಟನೆ ನೀಡಬೇಕಾಗಿದೆ ಅಂತ ಹೇಳ್ಬೋದು ಸಭಾ. ಓಕೆ, ಮಠದವರು ಇದಕ್ಕೇನ್ ಹೇಳ್ತಾರೆ ಮುಕ್ಕಣ್ಣ? ಅಂದ್ರೆ ಯಾವ ಕಾರಣಕ್ಕೆ ಪೀಠ ತ್ಯಾಗ ಮಾಡಿದ್ದಾರೆ ಅಂತ? ಸಭಾ, ನಾವು ಹೇಳೋ ಸ್ವಾಮಿ ಮಠದವರಾಗಿರ್ಬೋದು ಮತ್ತು ಅವ್ರ ಸಂಬಂಧಿಕರಾಗಿರ್ಬೋದು ಮತ್ತು ಅಲ್ಲಿರುವಂತ ಜನರು ಸಹ ಈ ಬಗ್ಗೆ ನಾವು ಮಾಹಿತಿ ಕೇಳಿದಾಗ ಅವ್ರು ಹೇಳೋದು ಒಂದೇ. ಸ್ವಾಮೀಜಿಯವರು 13ನೇ ವಯಸ್ಸಿಗೆ ಪೀಠಾಧಿಪತಿಯಾಗಿ ಸ್ವಾಮೀಜಿ ಆಗಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಅಭಿವೃದ್ಧಿಗೆ ಮಠ ಅಭಿವೃದ್ಧಿಗೆ ಆಗಿರ್ಬೋದು ಮತ್ತು ಎಲ್ಲದರಲ್ಲೂ ಸ್ವಾಮೀಜಿ ಗ್ರಾಮಸ್ಥರಿಗೆ ಒಳ್ಳೇದ್ ಮಾಡಿದ್ದಾರೆ. ಅಷ್ಟೆಲ್ಲ ಈ ಯಾಕೆ ಈ ಸಡಗ್ಲೆ ಪೀಠ ತ್ಯಾಗ ಮಾಡಿದರೆಂಬ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇದು ಎಲ್ಲೇ ಒಂದ್ ಕಡೆ ಪ್ರೀತಿ ಇದೆ. ಮುಕ್ಕಣ್ಣ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಪೀಠ ತ್ಯಾಗವನ್ನ ಮಾಡಿದಾರಂತೆ ಸ್ವಾಮೀಜಿಗಳು. ಆದ್ರೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಇನ್ನೂ ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಶಿಷ್ಯನೊಂದಿಗೆ ಇವರು ಪ್ರೀತಿಸ್ತಾ ಇದ್ರು, ಸೊ ಹಾಗಾಗಿ ಆಕೆಯ ಜೊತೆ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇದರ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಾಗಿದೆ. ಅಳವಂಡಿ ಶ್ರೀ ಸಿದ್ದೇಶ್ವರ ಮಠದ ಸ್ವಾಮೀಜಿಗಳಿವರು ಪೀಠ ತ್ಯಾಗವನ್ನ ಮಾಡಿದ್ದಾರೆ. ಪೀಠ ತ್ಯಾಗ ಮಾಡಿ ಮದುವೆಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಆ ಗ್ರಾಮದಲ್ಲಿ ಹರಿದಾಡ್ತಾ ಇದೆ. ಕಾಲೇಜಿಗೆ ಬರ್ತಾ ಇದ್ದ ಶಿಷ್ಯೆಯೊಂದಿಗೆ ಪ್ರೇಮಾಂಕುರ ಇವರಿಗೆ ಆಗಿರುತ್ತಂತೆ. ಸೊ ಹಾಗಾಗಿ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಆರೋಪ ಮಾಡ್ತಾ ಇರ್ತಾರಂತೆ. ಸೊ ಹಾಗಾಗಿ ಪೀಠ ತ್ಯಾಗ ಮಾಡಿದ್ದಾರೆ ಇವರು ಅನ್ನುವಂತಹ ಟಾಕ್ಸ್ ಆ ಗ್ರಾಮದಲ್ಲಿ ಇದೆ. ಆದ್ರೆ ಇದರ ಸತ್ಯಾಸತ್ಯತೆಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ. ಸ್ವಾಮೀಜಿಗಳ ಕುಟುಂಬಸ್ಥರು ಜೊತೆಗೆ ಸ್ವಾಮೀಜಿಯ ಮಠದವರು ಕೂಡ ಸ್ವಾಮೀಜಿಗಳು ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇಲ್ಲ. ಅವರಿಗೂ ಕೂಡ ಗೊತ್ತಿಲ್ವಂತೆ. ಆದ್ರೆ ಗ್ರಾಮದಲ್ಲಿ ಮಾತಾಡ್ಕೊಳ್ತಾ ಇರೋದು ಈ ಶಿಷ್ಯನೊಂದಿಗೆ ಸ್ವಾಮೀಜಿಗಳು ಹೋಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈ ಗ್ರಾಮದಲ್ಲಿ ಕೇಳಿ ಬರ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಅಳವಂಡಿ ಗ್ರಾಮದ ಶ್ರೀ ಸಿದ್ದೇಶ್ವರ ಮಠದ ಸ್ವಾಮೀಜಿಗಳಿವರು. ಎಸ್, ಹಾಗೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮುಕ್ಕಣ್ಣ. ಪ್ಲೀಸ್ ಕಂಟಿನ್ಯೂ. ಸಭಾ, ಈಗ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಇದು ಸ್ವಾಮೀಜಿಯವರು ಸಿದ್ದಲಿಂಗ ಮಹಾಸ್ವಾಮಿಗಳು ಕಳೆದ 13ನೇ ವಯಸ್ಸಿಗೆ ಪೀಠಾಧಿಪತಿಯಾಗಿ ಸೇವೆ ಸಲ್ಲಿಸ್ತಾರೆ ಈ ಮಠದಲ್ಲಿ. ಆದ್ರೆ ಈ ಕಳೆದ ದಿನ ಏಕಾಏಕಿ ಇದು ಪೀಠ ತ್ಯಾಗ ಮಾಡಿದ ಕಾರಣ ಹಲವಾರು ಅನುಮಾನಕ್ಕೆ ಕಾರಣವಾಗಿದೆ. ಈ ಅಳವಂಡಿ ಅಳವಂಡಿಯಿಂದ ಕೆಲವೇ ಮುಂಡ್ರಿಗಿ ಪಕ್ಕದಲ್ಲಿರುವಂತ ಮುಂಡ್ರಿಗಿ ಕಾಲೇಜು ಒಂದರಲ್ಲಿ ವಿದ್ಯಾರ್ಥಿ ಜೊತೆಗೆ ಪ್ರೀತಿ ಅಂಕುರ ಆಗಿದೆ ಅಂತ ಹೇಳಿ ಈ ಗ್ರಾಮದಲ್ಲಿ ಆಗಿರ್ಬೋದು ಮತ್ತು ಕಾಲೇಜಿನಲ್ಲಿ ಸಹ ಮಾಹಿತಿ. ವಿದ್ಯಾರ್ಥಿನಿಯ ಪೇರೆಂಟ್ಸ್ ಏನಾದ್ರು ಮಾತಾಡಿದ್ರಾ ಮುಕ್ಕಣ್ಣ? ಅವ್ರಿಗೆ ಏನಾದ್ರು ಮಾಹಿತಿ ಇದೆಯಾ?
ಸಭಾ ಯಾವ ವಿದ್ಯಾರ್ಥಿ ಏನು ಎಂಬುದು ಸ್ಪಷ್ಟತೆ ನಮಗೆ ನಿಖರವಾಗಿ ಮಾಹಿತಿ ಇಲ್ಲ. ಯಾರು ಅಂದ್ರೆ ಗ್ರಾಮದಲ್ಲಿ ಹೇಳ್ತಾ ಇದಾರೆ, ಜನರು ಸಾಕಷ್ಟು ಮಾತಾಡ್ಕೊಳ್ತಾರೆ. ಈ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ಪೀಠ ತ್ಯಾಗ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಸಂಪರ್ಕದಲ್ಲಿ ಪ್ರಕಾಶ್ ಇನಾಮ್ದಾರ್ ಇವರು ಪೀಠ ತ್ಯಾಗ ಮಾಡಿದಾರಲ್ಲ ಸ್ವಾಮೀಜಿ, ಅವರ ತಂದೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸ್ವಾಮೀಜಿಗಳು ಪೀಠ ತ್ಯಾಗ ಮಾಡಿರೋದು ನಿಜಾನಾ ಸರ್? 2 ದಿವಸ ಆತ್ರಿ ಮೇಡಮ್ ಪೀಠ ತ್ಯಾಗ ಮಾಡಿ. ಏನ್ ಕಾರಣ ಸರ್? ನನಗೇನು ಗೊತ್ತಿಲ್ಲ. ನಮಸ್ಕಾರ. ಅಲ್ಲ, ಯಾಕೆ, ಏನ್ ಕಾರಣ ಅಂತ? ಏನು ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಅಷ್ಟ 2 ದಿವಸ ಆತ್ರಿ ಮೇಡಮ್ ಅವ್ರು ಪೀಠ ತ್ಯಾಗ ಮಾಡಿ ಹೋಗಿ. ನೀವು ಅದೇ ಗ್ರಾಮದಲ್ಲಿ ಇದ್ರಾ? ಅಳವಂಡಿಯಲ್ಲೇ ಇದ್ದೀರಾ? ನಾವು ಅಳವಂಡಿಯಲ್ಲೇ ಇದ್ದೀನಿ ಮೇಡಮ್. ಓಕೆ. ಅಲ್ಲಿ ಮಠದವ್ರು ಏನ್ ಹೇಳ್ತಾರೆ ಸರ್? ಏನು ನಾವು ಮಠದಲ್ಲಿ ಇಲ್ಲ ಮೇಡಮ್, ನಮ್ಮ ಮನೆಯಲ್ಲೇ ಇದ್ದೀನಿ. 2 ದಿವಸ ಆದ್ರೂ ಒಂದೇ ಗ್ರಾಮ ಇದ್ರು ಗೊತ್ತಿರುತ್ತಲ್ಲ, ಮಾತಾಡ್ಕೊಳ್ತಿರ್ತಾರೆ, ಅದಕ್ಕೆ ಕೇಳ್ದೆ. ನಾನು ಹೊರಗೆ ಬಂದೇ ಇಲ್ರಿ ಮೇಡಮ್. ಯಾಕೆ, ಅಂತದ್ದೇನಾಗಿದೆ? ನಾನು ಮನೆಯಲ್ಲೇ ಒಳಗಲ್ಲೇ ಇದ್ದೀನಿ. ನನ್ನ ಮನಸ್ಸಿನ ಬೇಜಾರಾಗೈತಿ, ನಾನು ಒಳಗಡೆ ಇದ್ದೀನಿ. ಓಕೆ, ಇವಾಗ ಎಲ್ಲಿದ್ದಾರೆ ಸ್ವಾಮೀಜಿಗಳು? ಗೊತ್ತೇ ಇಲ್ಲ ಮೇಡಮ್. ಅವ್ರು ಫೋನ್ ಎಲ್ಲ ನನ್ನ ಕೈಯಾಗ ಕೊಟ್ಟು ಹೋಗಿದ್ದಾರೆ. ಓಹೋ, ಏನ್ ಹೇಳೋದ್ರು ಹೋಗ್ತಾ ಸಂದರ್ಭದಲ್ಲಿ? ನನಗೇನು ನನ್ನ ಮನಸ್ಸಿಗೆ ಮನನೊಂದು ನಾವು ಹೋಗ್ತಾ ಇದೀನಿ ಅಂತ ಅಷ್ಟೇ ಹೇಳ್ಯಾರಿ. ಹೆಚ್ಚಿನ ವಿಚಾರ ನನಗೇನು ಗೊತ್ತಿಲ್ಲ. ಮದ್ವೆ ಆಗಿದ್ದಾರೆ ಅಂತ ಸುದ್ದಿ ಹರಡ್ತಾ ಇದೆ ಎಲ್ಲ ಕಡೆ. ನನಗೂ ಗೊತ್ತಿಲ್ಲ ಮೇಡಮ್. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್. ಓಕೆ, ಆದ್ರೆ ಅಲ್ಲಿ ಜನ ಮಾತಾಡ್ಕೊಳ್ತಿದ್ದಾರೆ. ಅದ ನಾವು ಹೊರಗನ ಹೋಗಿಲ್ಲ ಮೇಡಮ್. ನಾವು ಅಲ್ಲ, ಮನ ನೊಂದಿದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಇದೇ ಕಾರಣ ಇರ್ಬೋದಲ್ವಾ? ಏನೈತೇನ್ರಿ ಮೇಡಮ್, ನನಗೆ ಐಡಿಯಾ ಇಲ್ಲ. ಒಟ್ಟು ನಾ ಪೀಠ ತ್ಯಾಗ ಮಾಡಿ ಹೋಗಿದ್ದಾರೆ ಅಷ್ಟೇ. ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ ಅಂತ ಎಲ್ಲಿಗೆ ಗೊತ್ತಿಲ್ಲ ಮೇಡಮ್. ಎಲ್ಲಿ ಹೋಗ್ಯಾರ ಅಂತಾನೂ ಗೊತ್ತಿಲ್ಲ ನನಗೆ. ಒಟ್ಟು ಹೋಗಿದ್ದಾರೆ ಅಷ್ಟೇ ಗೊತ್ತು. ಪೀಠ ತ್ಯಾಗ ಮಾಡಿದೀನಿ ಅಂತ ಹೇಳಿ ಜನರಿಗೆ, ಮಠದವರಿಗೆ ತಿಳಿಸಿದಾರಾ ಸರ್? ಮಠದವ್ರಿಗೆ ಎಲ್ಲರಿಗೆ ತಿಳಿಸಿದ್ದಾರೆ. ಅಂದ್ರೆ ಏನ್ ಕಾರಣ ಅಂತ ಹೇಳಿದ್ದಾರೆ? ಅಂದ್ರೆ ಕಾರಣ ಹೇಳಿ ಪೀಠ ತ್ಯಾಗ ಮಾಡಿರ್ತಾರಲ್ವಾ? ಏನು ಗೊತ್ತಿಲ್ಲ ಮೇಡಮ್. ಓಕೆ, ನಿಮ್ಮ ಹತ್ರ ಏನು ಮಾತಾಡ್ಕೊಂಡಿಲ್ಲ ಅವರು? ಅವ್ರ ತಾಯಿ ಹತ್ರ ಏನಾದ್ರೂ ಈ ತರ ಇದ್ರ ಬಗ್ಗೆ ಮಾತಾಡಿದಾರಾ ಪ್ರಕಾಶ್ ಸರ್? ಇಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದು ಸ್ವಾಮೀಜಿಗಳ ತಂದೆ ಅವರ ಮಾತಾಗಿತ್ತು. ಅವರು ಮನನೊಂದು ಪೀಠ ತ್ಯಾಗ ಮಾಡಿದ್ದೀನಿ ಅಂತ ಹೇಳಿದ್ರು. ಆದರೆ ನಿಜವಾದ ಕಾರಣ ಕೂಡ ಬೆಳಕಿಗೆ ಬರಬೇಕಾಗಿದೆ. ಇನ್ನಷ್ಟು ಮಾಹಿತಿಯನ್ನು ನೋಡೋಣ.